2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 136 ಸ್ಥಾನ ಪಡೆದು ಸರ್ಕಾರ ನಡೆಸ್ತಾ ಇದೆ. ಇದೀಗ ಕಾಂಗ್ರೆಸ್ನಲ್ಲಿ ಕೆಲ ಬೆಳವಣಿಗೆಗಳಾಗ್ತಾ ಇದೆ. ಏನ್ ಬೆಳವಣಿಗೆಗಳು? ಮುಖ್ಯಮಂತ್ರಿಯ ಅದಲು ಬದಲು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಚರ್ಚೆಗಳಾಗ್ತಾ ಇತ್ತು. ಇದೇ ತಿಂಗಳಲ್ಲಿ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು 2 ಬಾರಿ 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಅಧಿಕಾರಾವಧಿಯನ್ನ ಪೂರೈಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊನ್ನೆ ನಂದಿ ಬೆಟ್ಟದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಗೂ ಮುನ್ನ ಈ ಹೇಳಿಕೆ ಕೊಟ್ಟಿದ್ರೆ, ದೆಹಲಿ ಪ್ರವಾಸದಲ್ಲಿರುವಂತಹ ಸಿದ್ದರಾಮಯ್ಯನವರು ಇವತ್ತು ಮತ್ತೊಮ್ಮೆ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ. ಆ ಮುಖಾಂತರ ಈ ಬಣ ಬಡದಾಟ, ಪವರ್ ಶೇರಿಂಗ್ ವಿಚಾರ, ಎಲ್ಲ ವಿಚಾರಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿದೆ. ದೆಹಲಿಯಲ್ಲಿ ಆಗ್ತಾ ಇದೆ ಬೆಳವಣಿಗೆಗಳು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಕೂಡ ಮ್ಯಾರಥಾನ್ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಆಗ್ತಾ ಇರುವಂತಹ ಸಭೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನಿವಾಸದಲ್ಲಿ ಸಭೆ ಆರಂಭಗೊಂಡಿದೆ. ಕಳೆದ ತಿಂಗಳು ಬಂದಿದ್ರು 30ನೇ ತಾರೀಕಿಗೆ. ಅವತ್ತು ಒಂದಿಷ್ಟು ಜನದ್ದು ಮತ್ತೆ ಈ ಬಾರಿಯ 62 ಜನ ಶಾಸಕರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ದೆಹಲಿ ತೆರಳಿದ್ದಾರೆ. ನಿಗಮ ಮಂಡಳಿ ನೇಮಕ, ವಿಧಾನ ಪರಿಷತ್ ಸ್ಥಾನಗಳೇ 4 ಖಾಲಿ ಇದೆ. ಅದರ ಜೊತೆಗೆ ಪಕ್ಷ ಸಂಘಟನೆ ಇತ್ಯಾದಿ ವಿಚಾರಗಳ ಬಗ್ಗೆ ಏನೋ ಚರ್ಚೆ ಮಾಡ್ತಾರಂತೆ. ಮತ್ತೊಂದು ಕಡೆ ಪವರ್ ಶೇರಿಂಗ್ ವಿಚಾರ. ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆಗಳಾಗ್ತಾ ಇರೋದು. ನಿನ್ನೆ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರನ್ನ ಭೇಟಿಯಾದ್ರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾದ್ರು. ಇವತ್ತು ಪಕ್ಷದ ಆಂತರಿಕ ಬೆಳವಣಿಗೆಗಳು. ಸುರ್ಜೇವಾಲಾ ಅವರ ಸಭೆ ಮೊದಲೇ ನಿಗದಿ ಆಗಿತ್ತು. ಅವರು ಬೆಂಗಳೂರಿನಿಂದ ವಾಪಸ್ ಬರ್ತಾರೆ, ದೆಹಲಿಯಲ್ಲಿ ಇದ್ದಂತ ನಾಯಕರ ಜೊತೆ ಸಭೆ ಮಾಡ್ತಾರೆ ಅಂತ ಮೊದಲೇ ನಿಗದಿ ಆಗಿತ್ತು ಸಭೆ. ಆದ್ರೆ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಅಲ್ಲ, ಮಾತುಕತೆ ಏನಿದೆ ಅಲ್ಲ, ಅದು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಕೆಲ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಆ ಹೇಳಿಕೆಯನ್ನು ಕೊಟ್ಟರು, ಹೈಕಮಾಂಡ್ ವಿವರಗಳನ್ನೇನಾದರೂ ಪಡೆದುಕೊಳ್ಳುತ್ತಾ, ಇದರ ಜೊತೆಗೆ 62 ಪ್ಲಸ್ ಮೊನ್ನೆ 50, 102, 110 ಜನದ ಶಾಸಕರ ಅಹವಾಲುಗಳನ್ನ ಸುರ್ಜೇವಾಲಾ ಅವರು ಕೇಳ್ಕೊಂಡು ಹೋಗಿದಾರಪ್ಪ. ಆ ಶಾಸಕರುಗಳ ಅಭಿಪ್ರಾಯಗಳು ಏನಾಗಿತ್ತು, ಯಾರ್ಯಾರ ವಿರುದ್ಧ ದೂರು ಕೊಟ್ಟರು, ಏನೇನು ಮಾತುಕತೆ ಆಗಿದೆ, ಸಚಿವರ ಕಾರ್ಯವೈಖರಿ ಹೇಗಿದೆ, ಪಕ್ಷ ಸಂಘಟನೆ ಹೆಂಗಿದೆ, ಅನುದಾನದ ವಿಚಾರದ ಹೆಂಗಿದೆ, ಇವೆಲ್ಲದರ ಬಗ್ಗೆ ಇವತ್ತಿನ ಸುರ್ಜೇವಾಲಾ ಅವರ ಸಭೆಯಲ್ಲಿ ಚರ್ಚೆ ಆಗಬಹುದು ಎನ್ನುವಂತ ಲೆಕ್ಕಾಚಾರ. ಇದರ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಸ್ಥಳೀಯ ಪಂಚಾಯತ್ಗಳ ಚುನಾವಣಾ ದೃಷ್ಟಿಯಿಂದ ನಿಗಮ ಮಂಡಳಿಗಳಿಗೆ ಮತ್ತು ಕಾರ್ಪೊರೇಷನ್ಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡುವಂತ ವಿಚಾರದ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತ ವಿಚಾರಗಳಿದೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರವನ್ನ ಕೊಟ್ಟು ತಳಮಟ್ಟದಲ್ಲಿ ಪಾರ್ಟಿಯನ್ನ ಸಂಘಟನೆ ಮಾಡಬೇಕು ಎನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಇದಾರಂತೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಆಂತರಿಕ ಕಚ್ಚಾಟಗಳು. ಸೆಪ್ಟೆಂಬರ್ ಕ್ರಾಂತಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ, ಸಚಿವ ಸಂಪುಟ ಪುನರ್ರಚನೆ, ಸಚಿವ ಸಂಪುಟ ವಿಸ್ತರಣೆ ಇತ್ಯಾದಿ ವಿಚಾರಗಳ ಬಗ್ಗೆಯೂ ಕೂಡ ಒಂದು ದೊಡ್ಡ ಗೊಂದಲ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿದೆ. ಡಿ.ಕೆ. ಶಿವಕುಮಾರ್ ಪರವಾಗಿ ಕೆಲವೊಂದಿಷ್ಟು ಜನ ಮಾತನಾಡ್ತಾ ಇದ್ರು, ಸಿದ್ದರಾಮಯ್ಯನವರ ಪರವಾಗಿ ಒಂದಿಷ್ಟು ಜನ ಮಾತನಾಡ್ತಾ ಇದ್ರು. ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರ ಹೇಳಿಕೆಗಳನ್ನ ಅಥವಾ ತಮ್ಮ ಬೆಂಬಲಿಗರಿಗೆ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನ 2 ಸ್ಟೇಟ್ಮೆಂಟ್ಗಳ ಮುಖಾಂತರ ಪ್ರಯತ್ನ ಮಾಡಿದ್ರ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಡಿ.ಕೆ. ಶಿವಕುಮಾರ್, ಐ ಆಮ್ ಹೆಲ್ಪ್ಲೆಸ್, ನಾನು ಸಿದ್ದರಾಮಯ್ಯನವರ ಜೊತೆಗಿರ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಹೇಳಿಕೆ ಕೊಟ್ಟಿದ್ರಲ್ಲ, ಒನ್ಸ್ ಅಗೇನ್ ಇವತ್ತು ಅದೇ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸದಲ್ಲಿದ್ದಾಗ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಯಾವುದೇ ಪವರ್ ಶೇರಿಂಗ್ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲ. ಏನು ಮೆಸೇಜ್ ಕೊಡೋ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ? ಯಾರಿಗೆ ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ? ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗೋದಾದರೆ ಹೈಕಮಾಂಡ್ ಏನ್ ಮಾಡಬೇಕು ಅನ್ನೋದರ ಆಲೋಚನೆ ಸಿದ್ದರಾಮಯ್ಯನವರಿಗಿದೆಯಾ?
ಸಿದ್ದರಾಮಯ್ಯನವರು ಇವತ್ತು ಮಾತನಾಡ್ತಾ ಕೆಲವೊಂದಿಷ್ಟು ಜನ ಶಾಸಕರಿದ್ದಾರೆ, ಅವರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ಅವರು ಮಾತ್ರ ಅವರ ಪರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಮೋರ್ ಮಚ್ ಅಂತ ಏನೋ ಒಂದು ಹೇಳಿಕೆ ಕೊಟ್ಟರು. ಅವರೇನ್ ಜಾಸ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಸಿದ್ದರಾಮಯ್ಯ. ಅದು ಕೂಡ ಮಾತನಾಡಿದ್ದು ಆಂಗ್ಲ ಭಾಷೆಯಲ್ಲಿ, ಬೈಟ್ ಕೊಟ್ಟಿದ್ದು ಆಂಗ್ಲ ಚಾನೆಲ್ಗೆ, ರಾಷ್ಟ್ರೀಯ ಮಾಧ್ಯಮಕ್ಕೆ. ಇವೆಲ್ಲವನ್ನ ಗಮನಿಸೋದಾದರೆ ಸಿದ್ದರಾಮಯ್ಯನವರು ಸುರ್ಜೇವಾಲಾಗೆ, ಕೆ.ಸಿ. ವೇಣುಗೋಪಾಲ್ ರವರಿಗೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನ ಮಾಡಿದ್ರ? ಇದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತಾ? ಸದ್ಯಕ್ಕಿರುವ ಪ್ರಶ್ನೆ. ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಲೀಡರ್ಶಿಪ್ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಲ್ವಾ? ಹೇಳಿದಾರ ಇಲ್ಲ? ಸ್ಪೆಕ್ಯುಲೇಷನ್ ಯಾಕೆ? ಅವರು ಜನರಲ್ ಸೆಕ್ರೆಟರಿ, ಕರ್ನಾಟಕ ಇನ್ಚಾರ್ಜ್, ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು. ಅದನ್ನ ಬಿಟ್ರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ಸರ್, ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ, ಈಗ 2.5 ವರ್ಷ ಅಂತ ಇಂಥದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ನಾನು ಹೇಳಿದ್ದೀನಿ ಸ್ಪೆಸಿಫಿಕ್ ಆಗಿ, ಹೈಕಮಾಂಡ್ನವರು ಏನ್ ಹೇಳಿದ್ದಾರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನ ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ. ಅದನ್ನ ನಂತರ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ. ವಿಲ್ ಬಿ ಅವಾಯ್ಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ವಿ. ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. ಮತ್ತೆ ಸಮಯ ಹತ್ರಕ್ಕೆ ಬರ್ತಾ 2.5 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪುನಃ ಚರ್ಚೆಗೆ ಬರ್ತಾ ಇದೆ. ಈಗ 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತದೆ. ಇಟ್ ಡಸಂಟ್ ಮೀನ್ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ವಾ? ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಅದು ಯಾಕೆ ಚರ್ಚೆ ನಡೀತದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಪಕ್ಷದ ಕೆಲವು ಸಚಿವರೇ ಸೆಪ್ಟೆಂಬರ್ ಕ್ರಾಂತಿ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಇವನ್ ಡಿ ಕೆ ಶಿವಕುಮಾರ್ ಬೆಂಬಲಿಸುವಂತ ಶಾಸಕರು ಹೇಳಪ್ಪ ಇಲ್ಲಿ 1 or 2 MLAs ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ both of us will be abiding. ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಲೀಡರ್ಶಿಪ್ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಲ್ವಾ? ಹೇಳಿದಾರ ಇಲ್ಲ? ಸ್ಪೆಕ್ಯುಲೇಷನ್ ಯಾಕೆ? ಅವರು ಜನರಲ್ ಸೆಕ್ರೆಟರಿ, ಕರ್ನಾಟಕ ಇನ್ಚಾರ್ಜ್, ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು.
ಅದನ್ನ ಬಿಟ್ರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ಸರ್ ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ ಈಗ 2.5 ವರ್ಷ ಅಂತ ಇಂಥದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ನಾನು ಹೇಳಿದ್ದೀನಿ ಸ್ಪೆಸಿಫಿಕ್ ಆಗಿ ಹೈಕಮಾಂಡ್ನವರು ಏನ್ ಹೇಳಿದ್ದಾರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನ ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ. ಅದನ್ನ ನಂತರ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ. ವಿಲ್ ಬಿ ಅವಾಯ್ಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ವಿ. ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. ಮತ್ತೆ ಸಮಯ ಹತ್ರಕ್ಕೆ ಬರ್ತಾ 2.5 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪುನಃ ಚರ್ಚೆಗೆ ಬರ್ತಾ ಇದೆ. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತದೆ. ಇಟ್ ಡಸಂಟ್ ಮೀನ್ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ವಾ? ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ ಈಗ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಅದು ಯಾಕೆ ಚರ್ಚೆ ನಡೀತದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಪಕ್ಷದ ಕೆಲವು ಅಲ್ಲ ಸರ್, ಕೆಲವು ಸಚಿವರೇ ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ. ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಇವನ್ ಡಿ ಕೆ ಶಿವಕುಮಾರ್ ಬೆಂಬಲಿಸುವಂತ ಶಾಸಕರು ಕೇಳಪ್ಪ ಇಲ್ಲಿ 1 or 2 MLAs ಅವ್ರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವ್ರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್. ಎಸ್, ರಾಜ್ಯ ರಾಜಕಾರಣದಲ್ಲಿ ದೆಹಲಿ ಅಂಗಳ ತಲುಪಿದ ರಾಜ್ಯ ರಾಜಕಾರಣ. ಈಗ ಸಿಎಂ DCM ಇಬ್ರು ಕೂಡ ದೆಹಲಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳನ್ನ ಮಾಡ್ತಾ ಇರುವಂತದ್ದು, ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡ್ತಾ ಇರುವಂತದ್ದು. ಹೆಚ್ಚಿನ ಅಪ್ಡೇಟ್ ಏನಿದೆ ಇದ್ರ ಬಗ್ಗೆ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಮ್ಮ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಹೂಗಾರ್ ಅವರು. ಬಸವರಾಜ್ ಹೂಗಾರ್, ಏನಿದೆ ದೆಹಲಿ ಅಪ್ಡೇಟ್? ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಇಬ್ಬರು ನಾಯಕರು ಕೂಡ ದೆಹಲಿಯ ಹೈಕಮಾಂಡ್ ನಾಯಕರ ಭೇಟಿಗೆ ಕೂಡ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಒಂದ್ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಎದ್ದಿರ್ತಕ್ಕಂಥ ಅಸಮಾಧಾನ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಸರ್ಕಾರದ ಮಟ್ಟದಲ್ಲಿ ಕೆಲವೊಂದಿಷ್ಟು ಶಾಸಕರ ಒಂದಿಷ್ಟು ಭಿನ್ನಾಭಿಪ್ರಾಯ ಆಗಿರ್ಬೋದು, ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಆರೋಪಗಳ ಮೇಲೆ ಆರೋಪಗಳಾಗಿರ್ಬೋದು, ಮತ್ತೆ ನಾಯಕತ್ವ ಗೊಂದಲ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಈಗ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೆಗಾ ಮೀಟಿಂಗ್ ಅನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ನಡೆಸಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಶಾಸಕರ ಜೊತೆ ಸುರ್ಜೇವಾಲಾ ಅವರು ಕೂಡ ಸಭೆ ನಡೆಸಿದ್ದಾರೆ. 1-to-1 ಸಭೆಯಲ್ಲಿ ಶಾಸಕರ ಅಸಮಾಧಾನ ಏನಿದೆ, ಸಿಎಂ ಮತ್ತೆ DCM ಮೇಲೂ ಕೂಡ ಶಾಸಕರು ಆರೋಪ ಮಾಡಿದ್ರ ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಭಿಪ್ರಾಯ ಶಾಸಕರು ತಿಳಿಸಿದ್ದಾರೆ, ಅನುದಾನ ಸಿಗ್ತಾ ಇಲ್ವಾ, ಅವರ ಆರೋಪಗಳ ಮೇಲೆ ಆರೋಪಗಳನ್ನ ಯಾಕೆ ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ಮತ್ತೆ ಒಂದ್ ಕಡೆ ಏನು ಸರ್ಕಾರಕ್ಕೂ ಕೂಡ ಮುಜುಗರ ಆಗುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನ ಯಾಕೆ ಕೊಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯ ಪಡೆದುಕೊಂಡಿದ್ದಾರೆ. ಅವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸುರ್ಜೇವಾಲಾ ಅವರ ಜೊತೆ ಕೂಡ ಈಗ ಸಿಎಂ ಮತ್ತೆ DCM ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಪ್ರಮುಖವಾಗಿ ಈಗಾಗಲೇ
ಈಗಾಗಲೇ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಕೆಲವು ಶಾಸಕರಿಗೆ ಪ್ರಬಲವಾಗಿರ್ತಕ್ಕಂಥ ನಿಗಮ ಮಂಡಳಿ ಕೂಡ ಹಂಚಿಕೆ ಮಾಡಬೇಕಾಗಿದೆ. ಇನ್ನು ಕೆಲವು ನಿಗಮ ಮಂಡಳಿಯು ಪಕ್ಷದ ಕಾರ್ಯಕರ್ತರಿಗೆ ಕೂಡ ಕೊಡಬೇಕಾಗಿದೆ. ಆ ಒಂದು ನಿಗಮ ಮಂಡಳಿಯ ಒಂದು ಅಧ್ಯಕ್ಷರು ಮತ್ತು ನಿರ್ದೇಶಕರ ಒಂದು ಸ್ಥಾನವನ್ನು ಭರ್ತಿ ಮಾಡುವಂತಹ ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಬಳಿ ಚರ್ಚೆಯನ್ನು ಕೂಡ ಸಿಎಂ ಮತ್ತೆ ಡಿಸಿಎಂ ನಡೆಸ್ತಾ ಇದ್ದಾರೆ. ಸುರ್ಜೇವಾಲಾ ಅವರ ನಿವಾಸದಲ್ಲಿ ಒಂದ್ ಕಡೆ ಚರ್ಚೆ ನಡೆಸಿ ಈಗ ಸುರ್ಜೇವಾಲಾ ಅವರು ಕೂಡ ಸಿಎಂ ಮತ್ತೆ ಡಿಸಿಎಂಗೆ ಕೆಲವಷ್ಟು ಸಲಹೆ ಮತ್ತೆ ಸೂಚನೆಗಳನ್ನು ಕೊಟ್ಟು ಶಾಸಕರ ಅಭಿಪ್ರಾಯ ಏನಿದೆ ಇದನ್ನು ಕೂಡ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವ್ರ ಮುಂದೆ ಇಟ್ಟು ಇದ್ರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ನೀವು ಮುಂದೆ ಹೋಗಬೇಕು ಅನ್ನುವಂತಹ ಕೆಲವಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ಸುರ್ಜೇವಾಲಾ ಅವರು ಕೊಳ್ಳಿದ್ದಾರೆ. ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಕೂಡ ಸಿಎಂ ಮತ್ತೆ ಡಿಸಿಎಂ ಕೂಡ ಸಭೆ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಿಂದ ದೆಹಲಿಗೆ ಕೂಡ ಹೋಗಿರ್ತಕ್ಕಂಥದ್ದು. ಅವರ ನಿವಾಸದಲ್ಲಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಮತ್ತೆ ಸಿಎಂ ಮತ್ತೆ ಡಿಸಿಎಂ ಇವರು ಒಂದು ಮೀಟಿಂಗ್ ಅನ್ನು ನಡೆಸುವ ಮುಖಾಂತರ ರಾಜ್ಯದಲ್ಲಿ ಆಗಿರತಕ್ಕಂಥ ಮತ್ತೆ ಪಕ್ಷದ ವಲಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಕುರಿತು ಸಮಗ್ರವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರದೇ ಆಗಿರ್ತಕ್ಕಂಥ ಕೆಲವಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಸ್ಪಷ್ಟವಾಗಿರ್ತಕ್ಕಂಥದ್ದು ಹೇಳಿದ್ದಾರೆ, 5 ವರ್ಷ ಸಿಎಂ ನಾನೇ ಆಗಿರ್ತೇನೆ ಅನ್ನುವಂತಹ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಈ ಹಿಂದೆ ಕೂಡ ಅವರು ಹೇಳಿದ್ರು. ಅವತ್ತು ಡಿಸಿಎಂ DK ಶಿವಕುಮಾರ್ ಅವರು ಕೂಡ ಅಸಹಾಯಕತೆ ಮಾತುಗಳನ್ನ ಆಡಿ ನಾನು ಅದಕ್ಕೆ ಬೆಂಬಲ ಕೊಡ್ತೇನೆ, ಅವರೇ 5 ವರ್ಷ ಸಿಎಂ ಅನ್ನುವಂತ ಮಾತುಗಳನ್ನ ಆಡಿದ್ರು. ಆದ್ರೆ ಅದಾದ ಬಳಿಕ ಕೆಲವೊಂದಿಷ್ಟು ಬೆಳವಣಿಗೆ ಆದಂತಹ ಸಂದರ್ಭದಲ್ಲಿ ಡಿಸಿಎಂ DK ಶಿವಕುಮಾರ್ ಅವರ ಆಪ್ತ ಬಣವು ಕೂಡ ಇದಕ್ಕೆ ಒಂದ್ ಕಡೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದೆ. ಮೊದಲು ಏನು ಒಪ್ಪಿಗೆ ಆಗಿತ್ತು ಅದರಂತೆ ನಡೆದುಕೊಳ್ಳಬೇಕು, ನೀವು ಕೂಡ ಅದಕ್ಕೆ ಬದ್ಧರಾಗಿರಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರು ಕೂಡ ಒತ್ತಡವನ್ನು ಹೇರಿದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಮೊದಲಾಗಿರ್ತಕ್ಕಂಥ ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಹಠವನ್ನು ಕೂಡ ಹಿಡಿದುಕೊಂಡಿರ್ತಕ್ಕಂಥದ್ದು. ನೀವು ಮೊದಲು ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕು ಅನ್ನುವಂಥ ಹಠವನ್ನ DK ಶಿವಕುಮಾರ್ ಹಿಡಿದಿಟ್ಟುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಸಭೆ ನಡೆಸಿ ಅದಾದ ಬಳಿಕ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಲಿಕ್ಕೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರು ಕೂಡ ಈಗಾಗಲೇ ಸಮಯಾವಕಾಶವನ್ನು ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನಡೆಸಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಮತ್ತೆ ಡಿಸಿಎಂಗೆ ಕೆಲವಷ್ಟು ಸಲಹೆ ಮತ್ತೆ ಸೂಚನೆಗಳನ್ನು ಕೂಡ ಕೊಡಲಿದ್ದಾರೆ. ಈಗ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಮತ್ತೆ ಈಗ ಅಲ್ಲಿ ಕಾರ್ಯಕರ್ತರು ಕೂಡ ಕೊಡಬೇಕು ಮತ್ತೆ ಶಾಸಕರಿಗೂ ಕೂಡ ಕೊಡಬೇಕು ಅನ್ನುವಂತ ಕೂಗು ಕೂಡ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೆಲವಷ್ಟು ಸಿಎಂ ಮತ್ತೆ ಡಿಸಿಎಂಗೂ ಕೂಡ ಅವರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಅದಾದ ಬಳಿಕ ಈ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಕೂಡ ಭೇಟಿ ಮಾಡಿದ್ದಾರೆ. ಕೆಲವಷ್ಟು ವಿಚಾರ ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ನಡೆಸಿದ್ದಾರೆ. ಏನು ಈಗಾಗಲೇ ಎಐಸಿಸಿ OBC ಒಂದು ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಅವರು ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ಅನ್ನುವಂತ ಸುದ್ದಿ ಆಗಿರ್ಬೋದು, ಇವೆಲ್ಲವೂ ಕೂಡ ತೆರೆ ಎಳಿಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಕೂಡ ಈಗಾಗಲೇ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಕೂಡ ಮಾತನಾಡಿರ್ತಕ್ಕಂಥದ್ದು. ಇವೆಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಎಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಮುಖಾಂತರವೇ ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರಿದ್ದಾರೆ. ಅದರ ಮುಂಚಿತವಾಗಿ ಸಿಎಂ ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ಒಂದ್ ಕಡೆ ನಾನೇ 5 ವರ್ಷ ಸಿಎಂ ಆಗಿರ್ತೇನೆ ಅನ್ನುವಂಥದ್ದು. ಒಂದು ಖಾಸಗಿ ಸುದ್ದಿ ವಾಹಿನಿಯಲ್ಲೂ ಕೂಡ ಈಗ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ನಾನೇ ಆಗಿರ್ತೇನೆ. ಕೆಲವಷ್ಟು ಶಾಸಕರು DK ಶಿವಕುಮಾರ್ ಅವರ ಪರವಾಗಿ ಇರಬಹುದು, ಆದ್ರೆ ಅಷ್ಟೊಂದು ಮೆಜಾರಿಟಿ ಇಲ್ಲ ಅನ್ನುವಂತಹ ಲೆಕ್ಕದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋಕ್ಕಿಂತ ಮುಂಚಿತವಾಗಿ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋಕ್ಕಿಂತ ಮುಂಚಿತವಾಗಿ ದೆಹಲಿಯಿಂದಲೇ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಬಹುದೊಡ್ಡ ಕುತೂಹಲ ಆಗಿರ್ತಕ್ಕಂಥದ್ದು DK ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ. ಈವರೆಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಮಾತನಾಡಿಲ್ಲ. ಆದ್ರೆ ಇದೀಗ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಸಭೆ ನಡೆಸಿ ಅದಾದ ಬಳಿಕ DK ಶಿವಕುಮಾರ್ ಅವರ ನಿಲುವು ಏನಾಗಿರುತ್ತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ರಾಘವೇಂದ್ರ.